ಚಿಕ್ಕಬಳ್ಳಾಪುರದಲ್ಲಿ ಎಂಜಿ ರೋಡ್ ಕಾಮಗಾರಿಯಲ್ಲಿ ಎಡವಟ್ಟಾಗಿದೆ. ನಡು ರಸ್ತೆಯಲ್ಲಿ ಒಡೆದ ಜಕ್ಕಲಮಡುಗು ನೀರಿನ ಪೈಪ್ಗಳೇನಿದೆ ರಸ್ತೆಯಲ್ಲಿ ಹೊಳೆಯಂತೆ ಹರಿತಾ ಇದೆ. ನಗರದ ಜೀವನಾಡಿ ಕುಡಿಯೋ ನೀರಿಗಾಗಿ ಜನ ಪರದಾಡುವಂತ ರಸ್ತೆಯಲ್ಲಿ ಈಗ ಜಲಧಾರೆ ಹರಿತಾ ಇದೆ. ವರ್ಷಗಟ್ಟಲೆ ನಡೀತಾ ಇರುವಂತ ಈ ಒಂದು ರಸ್ತೆ ಕಾಮಗಾರಿ ಏನಿದೆ ಅವಾಂತರ ಸೃಷ್ಟಿಯಾಗಿದೆ. ಡಿವೈಎಸ್ಪಿ ಕಚೇರಿ ಮುಂದೆ ಚಿಕ್ಕಬಳ್ಳಾಪುರದಲ್ಲಿ ಎಂಜಿ ರಸ್ತೆ ಕಾಮಗಾರಿಯಲ್ಲಿ ಎಡವಟ್ಟಾಗಿದೆ. ಜಕ್ಕಲಮಡುಗು ನೀರಿನ ಪೈಪ್ ನಡು ರಸ್ತೆಯಲ್ಲಿ ಒಡೆದು ಹೋಗಿದೆ. ರಸ್ತೆಯಲ್ಲಿ ಹೊಳೆಯಂತೆ ಜೀವನಾಡಿ ಹರಿತಾ ಇದೆ. ಕುಡಿಯೋ ನೀರಿಗಾಗಿ ಜನ ಪರದಾಡುವಂತ ರಸ್ತೆಯಲ್ಲಿ ಈಗ ಜಲಧಾರೆ ಈ ರೀತಿಯಾಗಿ ಹರಿತಾ ಇರುವಂತದ್ದು. ರಸ್ತೆ ಕಾಮಗಾರಿಯನ್ನ ನೋಡ್ತಾ ಹೋಗೋದಾದ್ರೆ ವರ್ಷಗಟ್ಟಲೆ ನಡೀತಿದೆ. ಡಿವೈಎಸ್ಪಿ ಕಚೇರಿ ಮುಂದೆ ಅವಾಂತರ ಸೃಷ್ಟಿಯಾಗಿದೆ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಅಲ್ಲಿ ಆಗಿದೆ. ಪೊಲೀಸರು ಹೈರಾಣಾಗಿದ್ದಾರೆ ಅದನ್ನೆಲ್ಲ ತಿಳಿಗೊಳಿಸೋದಕ್ಕೆ. ಚಿಕ್ಕಬಳ್ಳಾಪುರದಲ್ಲಿ ಎಂಜಿ ರಸ್ತೆಯ ಕಾಮಗಾರಿಯ ಎಡವಟ್ಟು ಇದೆಷ್ಟಕ್ಕೆ ಕಾರಣ ಆಗ್ತಾ ಇರುವಂತದ್ದು. ನಡು ರಸ್ತೆಯಲ್ಲೇ ಒಡೆದು ಹೋಗಿದೆ ನೀರಿನ ಪೈಪ್, ಜಕ್ಕಲಮಡುಗು ನೀರಿನ ಪೈಪು. ನೀರಿಲ್ದೆ ಪರದಾಡ್ತಾರೆ ಜನ. ಆದ್ರೆ ಅದೇ ನೀರು, ಅದೇ ಜಲಧಾರೆ, ಅದೇ ಜೀವನಾಡಿ ರಸ್ತೆಯಲ್ಲಿ ಹರಿದಾಡ್ತಾ ಇದೆ. ಅದರಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಸಾಕಷ್ಟು ಸಮಸ್ಯೆಗಳನ್ನ ಅಲ್ಲಿನ ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ. ಇನ್ನು ಅಲ್ಲಿನ ಪೊಲೀಸರು ಹೈರಾಣಾಗಿದ್ದಾರೆ ಈ ಟ್ರಾಫಿಕ್ ಅನ್ನ ತೆರೆಗೊಳಿಸೋದಕ್ಕೆ. ಅದೊಂದ್ ಕಡೆ ಸಮಸ್ಯೆ ಆದ್ರೆ ಈ ಒಂದು ಎಂಜಿ ರಸ್ತೆ ಕಾಮಗಾರಿ ಇದೆಯಲ್ವಾ, ವರ್ಷಗಟ್ಟಲೆ ನಡೀತಾ ಇದೆ, ಆದ್ರೂ ಕೂಡ ಪೂರ್ತಿ ಆಗಿಲ್ಲ. ಡಿವೈಎಸ್ಪಿ ಕಚೇರಿ ಇದೆ ಅಲ್ಲೇನೆ. ಆ ಕಚೇರಿ ಮುಂದೆನೆ ಈ ರೀತಿಯಾದಂತಹ ಅವಾಂತರ ಆಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಮನೆಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಕುಡಿಯೋಕ್ ನೀರಿಲ್ಲ ಅಂತ ಪರದಾಡ್ತಾರೆ. ಆದ್ರೆ ಅದೇ ನೀರು ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಪೈಪ್ ಹೊಡೆದೋಗಿ ಹರಿದಾಡ್ತಾ ಇರುವಂತದ್ದು. ಎಂತ ಪರಿಸ್ಥಿತಿ ಬಂದಿದೆ ಅಲ್ಲಿನ ಜನತೆಗೆ. ಇದೆಲ್ಲಕ್ಕೂ ಕಾರಣ ವರ್ಷಗಟ್ಟಲೆ ಪೂರ್ತಿಯಾಗಿಲ್ಲ ಅಲ್ಲಿನ ಕಾಮಗಾರಿ. ಎಂಜಿ ರಸ್ತೆಯ ಕಾಮಗಾರಿ ಪೂರ್ಣಗೊಂಡಿಲ್ಲದೆ ಇರೋದೇ ಇಷ್ಟೆಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿದೆ.